ರಾಮಾಯಣದಲ್ಲಿ ಹೈಲೈಟ್ ಆಗಿದ್ದು ರಾಮ. ಅದರಲ್ಲಿ ಯಾವುದೇ ತಪ್ಪಿಲ್ಲ. ಯಾಕಂದ್ರೆ ರಾಮಾಯಣ ರಾಮನ ಜೀವನ ಕಥೆ. ಆದ್ರೆ ರಾಮನ ಜೀವನದಲ್ಲಿ ಲೋಕ ಹಿಂದೆಂದೂ ಕಾಣದ ಹಾಗೆ ಇದ್ದಂತ, ಮುಂದೆಂದೂ ನೋಡಲು ಸಾಧ್ಯವಿರದಂತಹ ತ್ಯಾಗಮಯ ಒಬ್ಬ ಇದ್ದ. ಅವನೇ ರಾಮನ ತಮ್ಮ ತ್ಯಾಗಮಯಿ ಲಕ್ಷ್ಮಣ. ಅಂದು ಅಯೋಧ್ಯೆಯಲ್ಲಿ ದುಃಖದ ವಾತಾವರಣ. ರಾಮ ಮತ್ತು ಸೀತೆ ವನವಾಸಕ್ಕೆ ತೆರಳಬೇಕಾದಂತಹ ಸನ್ನಿವೇಶ. ರಾಮ 14 ವರ್ಷ ವನವಾಸಕ್ಕೆ ಹೊರಟ ಎಂದು ತಿಳಿದಂತಹ ಮರುಕ್ಷಣವೇ ತನ್ನ ದಾಂಪತ್ಯ ಜೀವನದ ಬಗ್ಗೆ ಕಿಂಚಿತ್ತೂ ಯೋಚಿಸದೆ, ನಾನಂತೂ ಅಣ್ಣನ ಕಾವಲಿಗಾಗಿ ಅಣ್ಣನ ಬೆನ್ನ ಹಿಂದೆ ಹೊರಟೆ ಎಂದು ದೃಢ ನಿರ್ಧಾರ ಮಾಡಿದ್ದು ಇದೇ ಲಕ್ಷ್ಮಣ. ಲಕ್ಷ್ಮಣನ ಪತ್ನಿ ಊರ್ಮಿಳೆಯ ಆಕ್ರಂದನ ಮುಗಿಲು ಮುಟ್ಟಿತ್ತು. ಅವಳನ್ನ ಸಮಾಧಾನಪಡಿಸಲು ಮುಂದಾದ ಲಕ್ಷ್ಮಣನಿಗೆ ಊರ್ಮಿಳೆಯಿಂದ ಎದುರಾದ ಪ್ರಶ್ನೆ ನನ್ನನ್ನ ಬಿಟ್ಟು ಅಣ್ಣನ ಜೊತೆ ಹೊರಟರ ಎಂಬುದು. ಅದಕ್ಕೆ ಒಂದೇ ಒಂದು ಕ್ಷಣವೂ ಯೋಚಿಸದೆ, ನನ್ನಣ್ಣಂದಿರಿಗಿಂತ ಮಿಗಿಲಾದದ್ದು ನನಗ್ಯಾವುದೂ ಇಲ್ಲ ಎಂದು. ಆ ಉತ್ತರಕ್ಕೆ ಮರು ಪ್ರಶ್ನೆ ಇಲ್ಲದೆ ಊರ್ಮಿಳೆ, ನೀವು ಅಣ್ಣನಿಗಾಗಿ ನಿದ್ದೆಗೆಟ್ಟು ಹೋರಾಡಿ ಕಾಪಾಡಿ ಜಯಶಾಲಿಯಾಗಿ ಬನ್ನಿ, ನಾನು ನಿಮಗಾಗಿ ಕಾಯುತ್ತೇನೆಂದು ಹೇಳಿ ಲಕ್ಷ್ಮಣನ ನಿರ್ಧಾರಕ್ಕೆ ಶರಣಾಗ್ತಾಳೆ. ಸ್ನೇಹಿತರೆ, ಇದರಿಂದ ತಿಳಿಯಬೇಕಾದದ್ದು ಏನಂದ್ರೆ, ನಿಜವಾದ ಪ್ರೀತಿ ಎಂಬುದು ಮಾತಿನಲ್ಲ, ತ್ಯಾಗದಲ್ಲಿರುತ್ತೆ. ಲಕ್ಷ್ಮಣನ ದೃಢ ನಿರ್ಧಾರಕ್ಕಾಗಿ ತನ್ನ ದಾಂಪತ್ಯ ಜೀವನವನ್ನ ತ್ಯಾಗ ಮಾಡಿದ ಊರ್ಮಿಳೆ ಒಂದೆಡೆಯಾದ್ರೆ, ಅಣ್ಣನಿಗಾಗಿ ತನ್ನ ಸರ್ವಭೋಗವನ್ನೂ ತ್ಯಜಿಸಿ ಅಣ್ಣನ ಬೆನ್ನ ಹಿಂದೆ ಕಾಡಿಗೆ ನಡೆದ ಲಕ್ಷ್ಮಣ ಇನ್ನೊಂದೆಡೆ. ಈ ಕತೆ ಕೇಳಿ ನಂಗೆ ನೆನಪಾದದ್ದು ನನ್ನ ಅಣ್ಣಂದ್ರು. ಯಾಕಂದ್ರೆ ನಂಗ್ ಸಿಕ್ಕಿರೋ ಅಣ್ಣಂದ್ರು ನನ್ನ ದೃಷ್ಟಿಯಲ್ಲಿ ಪ್ರಭು ಶ್ರೀರಾಮಚಂದ್ರರೇ. ನಾನ್ ಉಸಿರಿರೋ ತನಕ ನನ್ನ ಅಣ್ಣಂದ್ರಿಗೆ ಲಕ್ಷ್ಮಣನಾಗಿರೋಕೆ ಇಷ್ಟಪಡ್ತೀನಿ. ನನ್ನ ಅಣ್ಣಂದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ಒಂದು ಎಪಿಸೋಡ್ ಸಾಕಾಗಲ್ಲ. ಮುಂದೆ ಅಣ್ಣಂದ್ರ ಬಗ್ಗೆ ಯಾವ್ದಾದ್ರು ಟಾಪಿಕ್ ಬಂದಾಗ ಮತ್ತೆ ಅವ್ರ ಬಗ್ಗೆ ಮಾತಾಡೋಣ. ಧನ್ಯವಾದಗಳು.